ಸರಳತೆ ಸೌಮ್ಯ ಸ್ವಭಾವದ ಶ್ರೀಮತಿ ರುದ್ರಮ್ಮರವರು ದಿನಾಂಕ 7/8/2026 ಶುಕ್ರವಾರ ಶಿವೈಕ್ಯರಂದು. ಶ್ರೀಮತಿ ರುದ್ರಮ್ಮರವರ ಅಗಲಿಕೆಯಿಂದ ಕುಟುಂಬದವರು ಮತ್ತು ಬಂಧು ಮಿತ್ರರು ಒಬ್ಬ ಆದರ್ಶ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ಶ್ರೀಮತಿ ರುದ್ರಮ್ಮರವರ ಸಂಸ್ಮರಣೆ ಪ್ರಯುಕ್ತ ಇವತ್ತು ಅವರ ಪುತ್ರರಾದ ಶ್ರೀಯುತ PM ಜಯಶಂಕರ್ ಮತ್ತು ಶ್ರೀಯುತ PM ಕಲ್ಲೇಶ್ ಅವರು ಸರ್ವಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನಾ ವೇದಿಕೆಗೆ ಪ್ರಾರಂಭಿಸೋಣ. ಶ್ರೀಯುತ ಹೇಮಂತ್ ಮತ್ತು ತಂಡದವರಿಂದ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಗುರು ಚರಣಮೂರ್ತಿಗಳ ಪಾದಾರಕ್ಕೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ತಾಯಿಯ ಸ್ಥಾನವೆಂದರೆ ಕೇವಲ ಒಂದು ಸಂಬಂಧವಲ್ಲ, ಅದು ಪ್ರೀತಿ, ತ್ಯಾಗ, ಮಮತೆ, ಕೃಪೆ ಮತ್ತು ಆಶೀರ್ವಾದಗಳ ಸಂಗಮ. ಅಂತಹ ಮಾತೃಶ್ರೀಯವರು ತಮ್ಮ ಜೀವನದಲ್ಲೂ ಕುಟುಂಬದ ಸದಸ್ಯರಿಗೆ ಪ್ರೀತಿ ಮತ್ತು ಧೈರ್ಯಕ್ಕೆ ಆಸರೆಯಾಗಿದ್ದಾರೆ. ಶ್ರೀಮತಿ ರುದ್ರಮ್ಮರವರು ನಮ್ಮೆಲ್ಲರಿಗೂ ಪ್ರೀತಿ, ವಾತ್ಸಲ್ಯ, ಕರುಣೆ ಮತ್ತು ಮಾನವೀಯತೆಯ ಪ್ರತೀಕವಾದರು. ಅವರ ಸರಳತೆ, ಸೌಮ್ಯ ಸ್ವಭಾವ, ಮಮತೆಯ ಮಾತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತಹ ಗುಣಗಳು ನಿಜಕ್ಕೂ ಆದರ್ಶಪ್ರಾಯವಾಗಿದ್ದರು. ಅವರು ಕೇವಲ ಕುಟುಂಬದ ಹಿರಿಯರಾಗಿದ್ದರೆ ತಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಕಷ್ಟದಲ್ಲಿರುವವರಿಗೆ ಧೈರ್ಯ ತುಂಬುವುದು, ಅಗತ್ಯವಿರುವವರಿಗೆ ನೆರವು ನೀಡುವುದು, ಸದಾ ಒಳ್ಳೆಯದನ್ನೇ ಬಯಸುವುದು, ಹಸಿದವರಿಗೆ, ಬಳಿಗೆ ಬಂದವರಿಗೆ ಊಟ ಬಡಿಸಿ ವಿಚಾರಿಸುತ್ತಿದ್ದುದು ಮತ್ತು ಸಂಬಂಧಕ್ಕೆ ಬೆಲೆ ಕೊಡುವುದು ಅವರ ಜೀವನದ ವಿಶೇಷ ಗುಣಗಳಾಗಿದೆ. ಶ್ರೀಮತಿ ರುದ್ರಮ್ಮರವರು ಜೀವನದ ಬಗ್ಗೆ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಪ್ರೀತಿಯಿಂದ ಬದುಕಬೇಕು, ಪರೋಪಕಾರ ಮಾಡಬೇಕು, ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು, ಶರಣರನ್ನು ಭಕ್ತಿ ಭಾವದಿಂದ ಪೂಜಿಸಬೇಕು, ಮಾನವೀಯತೆಯನ್ನು ಉಳಿಸಿಕೊಳ್ಳಬೇಕು. ಅವರ ಆಡಿದಂತಹ ನಲ್ಮೆಯ ನುಡಿಗಳು, ನಡೆ, ನುಡಿ, ಆದರ್ಶಗಳು ನಮ್ಮೆಲ್ಲರ ಮನದಲ್ಲಿ ಸದಾ ಅಚ್ಚಳಿಯಲ್ಲಿ ಉಳಿಯಿತು. ಅವರ ಅಗಲಿಕೆ ಕುಟುಂಬಕ್ಕೆ ಮಾತ್ರವಲ್ಲ, ಅವರನ್ನು ಪ್ರೀತಿಸುತ್ತಿದ್ದ ಪ್ರತಿಯೊಬ್ಬರಿಗೂ ತುಂಬಲಾದ ನಷ್ಟ. ಆದರೆ ಅವರು ಬಿಟ್ಟು ಹೋದ